ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮ್ ಸೇನೆಯಿಂದ ನಮ್ಮ ರಮೇಶ್ ಅವರು ಮತ್ತು ಎಲ್ಲ ಅವರ ತಂಡದಿಂದ ಶ್ರೀರಾಮ್ ಸೇನೆ ವತಿಯಿಂದ ಏನು 10ನೇ ವರ್ಷದ ಶ್ರೀರಾಮೋತ್ಸವ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾದಂತ ನಮ್ಮ ನಿಮ್ಮೆಲ್ಲರ ನಾಯಕರು, ಈ ರಾಜ್ಯದ ಹಿಂದೂ ಫೈರ್ಬ್ರಾಂಡ್ ಶಾಸಕರು, ಕೇಂದ್ರದ ಮಂತ್ರಿಗಳು, ನಮ್ಮೆಲ್ಲರ ಹಿರಿಯರಾದಂತ ಯತ್ನಾಳ್ ಸಾಹೇಬ್ರೆ, ನಮ್ಮ ಸಹೋದರರಾದಂತ ಸಂಸದರಾದಂತ ಮಲ್ಲೇಶ್ವರವರೇ, ವೆಂಕಟೇಶ್ವರನವರೇ, ಈಗ ತಾನೇ ನಿಮ್ಮನ್ನ ಕುರಿತು ಮಾತಾಡಿದಂತ ಶ್ರೀನಿವಾಸ್ ಗುರೂಜಿ ಅವರೇ, ಸಿಎಂಆರ್ ಶ್ರೀನಾಥ್ ಅವರೇ, ಸುಂದರೇಶ್ ಜಿ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿಂದೂ ಹುಲಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಈ ಕಾರ್ಯಕ್ರಮದ ರೂವಾರಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ಮಾಧ್ಯಮದ ಮಿತ್ರರೇ, ನಾನು MP ಆಗಿ ಮೊದಲಿಂದನು ನಮ್ಮ ಶ್ರೀರಾಮ್ ಸೇನೆ ಎಲ್ಲ ಹುಲಿಗಳು ಮುತಾಲಿಕ್ ಸಾಹೇಬರು ಬರ್ತಾರೆ ಅಂತ ಹೇಳ್ತಾರೆ. ಸುಮಾರು ಸಲ ಬಂದ್ರು ಕೋಲಾರ್ಗೆ, ಬಂದಂತವ್ರನ್ನ ಮತ್ತೆ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವರೆಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಅವ್ರ ಹಿಂದಿಂದನೇ ಹೋಗೋದು, ಫಾಲೋ ಮಾಡೋದು, ನೀವು ಹೋಗ್ಬೇಕು ಅಂತ ಹೇಳೋದು, ಕೇಳ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಇವೆಲ್ಲ ನಡೀತಾನೆ ಇದೆ. ಇದಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ಯಾರು ಬಂದು ಭಾಷಣ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗಿರ್ತಕ್ಕಂಥವ್ರು ನಾವು ಅವರ ಆ ಕಾಲ ಹತ್ರ ಬರ್ತಾ ಇದೆ. ಒಂದ್ ಟೈಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಅಣ್ತಮ್ಮಂದ್ರು ಅವ್ರು ಹೇಳ್ತಾ ಇದ್ರು, ಆ ಕ್ಲಾಕ್ ಟವರ್ ಅಲ್ಲಿ ಡ್ಯೂಟಿ ಮಾಡ್ಬೇಕಂದ್ರೆ ನಮ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ, ನಮ್ಗೆ ಡ್ಯೂಟಿ ಮಾಡ್ಬೇಕಂದ್ರೆ ಬೇಜಾರಾಗ್ತಾ ಇದೆ. ಅದು ಯಾರ್ದು ಸ್ವತ್ತು ಅದು ಈ ದೇಶದ್ದು, ನಮ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಭಾರತ ಧ್ವಜವನ್ನ ಹಾಕೋದ್ರ ಮುಖಾಂತರ ಭಾರತ ಧ್ವಜವನ್ನ ಆರಿಸೋದ್ರ ಮುಖಾಂತರ ಅಲ್ಲಿಗೆ ಗೌರವ ಕೊಟ್ಟಿದ್ದೀರಿ. ಇನ್ನು ಮುಂದೆ ನಾವು ಖುಷಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಯಾರು ಈ ಹಿಂದೂ ಸಂಬಂಧಪಟ್ಟಂತವರು ನಮ್ಮ ಅಣ್ತಮ್ಮಂದ್ರು ಬರ್ಬೇಕಂದ್ರೆ ಇವರಲ್ಲಿ ಅರ್ಜಿ ಕೊಡ್ತಾರೆ SP ಗೆ, DC ಗೆ ಹೋಗಿ. ಅವ್ರು ಬರ್ತಾ ಇದಾರೆ, ಇವ್ರು ಬರ್ತಾ ಇದಾರೆ, ಅವ್ರು ಬರ್ಕೊಡ್ದು ಇವ್ರು ಬರ್ಕೊಡ್ದು ಬ್ಯಾನ್ ಮಾಡಿ ಅಂತ. ಯಾಕ್ರಿ? ಯಾಕೆ ಭಯ ನಿಮ್ಗೆ? ನಿಮ್ಗೇನಾದ್ರು ತಗೊಂಡೋಗಕ್ ಬರ್ತಾ ಇದಾರ? ನಿಮ್ಗೇನಾದ್ರು ಭಯ ಇದ್ರೆ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ಆ ಕಮ್ಯುನಿಟಿಯಲ್ಲಿ. ಯಾರು ಭಯ ಇದೆ ಅವ್ರು ಇಲ್ಲಿರ್ಬೋದ್ರಿ, ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ. ಯಾರು ಭಯ ಇದೆಯೋ ಅವ್ರು ಇಲ್ಲಿರ್ಬಾರ್ದು, ಹೋಗ್ಬಿಡ ಇಲ್ಲಿಗೆ. ನಾವು ಅಲ್ಲಿ ಹುಲಿ ಇದೆ, ಸಿಂಹ ಇದೆ, ಅದಿದೆ ಇದಿದೆ ಅಂತ ಹೇಳ್ತಾ ಇದ್ರು ಒಂದು ಕಾಲದಲ್ಲಿ. ಆದ್ರೆ ನಾವು RSS ಪಥಸಂಚಲನೂ ಅಲ್ಲೇ ಮಾಡಿದ್ರು. ಅಂಬೇಡ್ಕರ್ ಜಯಂತಿಯಲ್ಲಿ 150 ಪಲ್ಲಕ್ಕಿಗಳು ಅಲ್ಲಿಂದಲೇ ಬಂದ್ರು. ಟ್ರಾಕ್ಟರ್ಗಳಲ್ಲಿ ಪ್ಲಾಸ್ಟಿಕ್ ಆರಿಸಿದ್ರೆ ಒಂದು ಕಾನೂನನ್ನು ಮಾಡಿದ್ದೀರಿ ಕೋಲಾರ ಜಿಲ್ಲೆಯಲ್ಲಿ. ನಿಮ್ಗೆಲ್ಲ ಗೊತ್ತಿರಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಹಬ್ಬಗಳು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅವ್ರು ಬರ್ಕೊಡ್ದು ಇಲ್ಲಿ ಇವ್ರು ಬರ್ಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲಿ ಕೋಲಾರಲ್ಲಿ ಹೇಳ್ತಾರೆ. ನಾವು ಇನ್ ಮುಂದೆ ಎಲ್ಲ ಕಡೆನೂ ಹೋಗ್ತೀರಿ, ಯಾರ್ದು ಅಪ್ಪಣೆ ಏನು ಬೇಕಾಗಿಲ್ಲ ನಮ್ಗೆ. ಇದೇನ್ ಪಾಕಿಸ್ತಾನ ಬಾರ್ಡರ್ ಏನಿಲ್ಲ. ನೀವು ನ್ಯಾಯವಾಗಿದ್ರೆ ನೀವು ಎಲ್ಲ ಕಡೆನೂ ಬರ್ಬೋದು. ಏನಿದೆ, ನೀವು ನ್ಯಾಯವಾಗಿದ್ರೆ ಎಲ್ಲ ಕಡೆನೂ ಬರ್ಬೋದು. ಇಲ್ಲಿ ಪುಲ್ವಾಮ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನಮ್ಮ ಸೈನಿಕರು ಚಿತ್ರ ಆದ್ರು.
ಅವತ್ತಾರು ಇಲ್ಲಿರ್ತಕ್ಕಂಥವ್ರು ಹತ್ತಿಲ್ಲ ಒಬ್ರು. ಪಹಲ್ಗಾವಲ್ಲಿ ನೀವ್ ಯಾವ ಕಮ್ಯುನಿಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಟ್ಟೆ ಬಿಚ್ಚಿ ನೋಡಿ ಅವ್ರನ್ನ ಶೂಟ್ ಮಾಡಿದ್ರು ನಮ್ಮ ಅಕ್ಕ ತಂಗಿಯರ ಮುಂದೆನೆ. ಅವಾಗೂ ನಿಮ್ ಕಣ್ಣಲ್ಲಿ ನೀರು ಬಂದಿಲ್ಲ. ಯಾರೋ ಈ ದೇಶ ಬಿಟ್ಟು ಹೊರಗಡೆ ಇರಾನ್ ಅಲ್ಲಿ ಯಾರೋ ಸತ್ತವ್ರೆ, ನಮ್ಮ ಅಪ್ಪನ್ ಸತ್ತದ್ನ, ನಮ್ ಚಿಕ್ಕಪ್ಪನ್ ಸತ್ತದ್ನ, ನಮ್ಮ ಮಾವನ್ ಸತ್ತದ್ನ ಅಂತ ಹೇಳಿ ಕಣ್ಣೀರ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಈ ದೇಶದ ಸೈನಿಕರು ಹಗಲು ರಾತ್ರಿ ಕಷ್ಟ ಬಿದ್ದು ನಮಗೋಸ್ಕರ ಬೆಳಿಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಸತ್ರ ಒಂದು ಕಣ್ಣೀರ ಕಣ್ಣೀರು ಹೇಳ್ತಾ ಇಲ್ಲ. ಯಾವನೋ ಒಬ್ಬ ರಾಜ್ಯಸಭಾ ಸದಸ್ಯನ ಜೊತೆಯಲ್ಲಿ ವಿಧಾನಸೌಧದಲ್ಲಿ ಹೋಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರೆ ಅವನ್ನ ಕ್ವಶನ್ ಮಾಡಿ ಕೇಳೋಂತ ತಾಕತ್ ನಿಮ್ಗಿಲ್ಲ, ಧೈರ್ಯ ನಿಮ್ಗಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಾಂಧಿ ಒಂದ್ ಹತ್ರ ಯಾರು ಬಂದು ಇಲ್ಲಿ ಭಾಷಣ ಮಾಡ್ಬೇಕಂತೇಳಿ ದೊಡ್ಡ ನಾಯಕನ ಅಪ್ಪಣೆ ಬೇಕಾ ನಮ್ಗೆ? ಅದು ಬೇಕಾಗಿಲ್ಲ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೋಡಿದಿರಿ, ಮುಳಬಾಗಿಲಲ್ಲಿ ಶಿವಾಜಿ ಜಯಂತಿ ಮಾಡಿದ್ರೆ 25,000 ಜನ ಬರ್ತಾರೆ. ಇಲ್ಲಿ ಹಿಂದೂ ಸಮಾಜೋತ್ಸವ ಮಾಡಿದ್ರೆ 25-30,000 ಜನ ಬರ್ತಾರೆ. ಆದ್ರೆ ನಾವು ನಿಮ್ಮನ್ನ ಇವತ್ತು ಎಷ್ಟೋ ಜನ ಕೆಲವ್ರನ್ನ ಮಾತುಗಳು ಕೇಳ್ಕೊಂಡು ಅವ್ನ ಯಾರು ಹೇಳ್ತಾರೆ, ನಮ್ಮ ತಾತಂದು, ನಮ್ಮ ಅಜ್ಜಿದು, ನಮ್ಮ ಮುತ್ತಾತಂದು, ಇದು ನಮ್ಮದು ಅಂತಾನೆ. ನಿಮ್ಮದೇನು ಇಲ್ಲೇನು ಇಲ್ಲ, ಇರೋದ್ ಕೊನೆಗೆ 6 ಅಡಿ 3 ಅಡಿ ಜಾಗ ಅಷ್ಟೇ. ಅದ್ ಬಿಟ್ಟೆ ಬಾರಿ ಯಾವ್ದು ಜಾಗ ಇಲ್ಲ ನಿಮ್ದು. ಇದೆಲ್ಲ ನಮ್ದು. ಈ ದೇಶಕ್ಕೆ ಓನರ್ಗಳು ಯಾರು? ನಾವು ಓನರ್ಗಳು. ಇಲ್ಲಿ ದೇಶದ ಪ್ರತಿಯೊಂದು ಸವಲತ್ತುಗಳನ್ನ ಬಳಸ್ಕೊಂಡು ನೆಲ, ಜಲ ಪ್ರತಿಯೊಂದನ್ನು ಅನುಭವಿಸಿ ನೀವು ಇರಾನ್ ಬಗ್ಗೆ, ಪಾಕಿಸ್ತಾನ ಬಗ್ಗೆ ಪ್ರೀತಿ ಇದೆಯಲ್ಲ, ಆ ದೇಶದ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಯಾರು ಇರಬಾರ್ದು. ಆ ದೇಶದ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಯಾರು ಇರಬಾರ್ದು. ವೋಟ್ಗೋಸ್ಕರ ರಾಜಕಾರಣ ಮಾಡಕ್ ಬಂದಿಲ್ಲ ರೀ, ಅರ್ಥ ಆಯ್ತಾ? ವೋಟ್ಗೋಸ್ಕರ ರಾಜಕಾರಣ ಮಾಡಕ್ ಬಂದಿಲ್ಲ. ನಾವು ಬದುಕಬೇಕು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಎಲ್ಲಾರು ಬದುಕಬೇಕಂದ್ರೆ ಇಲ್ಲಿನ ರಿಯಾಲಿಟಿ ಏನು, ಹಿಸ್ಟ್ರಿ ಏನು, ಇದು ಯಾರ್ದು ಅಂತ ಹೇಳಿ ತಿಳ್ಕೊಂಡು ನ್ಯಾಯವಾಗಿದ್ರೆ ಎಲ್ಲಾರು ಅಣ್ಣ ತಮ್ಮದ ರೀತಿಯಲ್ಲಿ ಇರೋಣ. ಇಲ್ಲ ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಪೊಲೀಸ್ ಇಲಾಖೆಯಲ್ಲೂ ನಾನು ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಮ್ಮಲ್ಲಿ ಅವರು ಇವರು ಬಂದಾಗ ನೀವು ಅಡ್ಡಿ ಮಾಡ್ತಿರಲ್ಲ, ಅವ್ರು ಪಾಕಿಸ್ತಾನದಿಂದ ಬರ್ತಾರೆ, ಇಲ್ಲಿ ಅವರ ಮೌನಿಗಳು ಮದ್ರಸೆಗಳು ಬರ್ತಾರೆ ಭಾಷಣ ಮಾಡಕ್ಕೆ, ಅಲ್ಲೇನೋ ಇಸ್ತವ ಅಂತ ಇನ್ನೊಂದಂತೆ ಮತ್ತೊಂದಂತೆ ಅದು ಇದು ಮಾಡಿದಾಗ ಯಾವನೋ ಬರ್ತಾರೆ. ಅವನ್ನೆಲ್ಲ ಯಾರು ಅಂತ ಹೇಳಿ ನೀವು ಗುರ್ಸ್ಬಿಟ್ಟು ಕರ್ಕೊಂತೀರಾ ಕೋಲಾರ ಜಿಲ್ಲೆ ಒಳಗಡೆಗ? ಅವ್ರಿಗಿಲ್ದೇ ಇರ್ತಕ್ಕಂಥ ಕಾನೂನು ನಮ್ಗೆ ಯಾಕೆ? ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ದಯವಿಟ್ಟು ತುಂಬಾ ಜನ ಇದನ್ನೆಲ್ಲ ನಡೆಯಕ್ಕಾಗೋದು ಇಲ್ಲ. ನಾನು ಅಂದ್ರೆ ಯಾರು ಇಲ್ಲ, ಯಾವುದೇ ಸರ್ಕಾರ ಶಾಶ್ವತ ಅಲ್ಲ. ನೀವು ಯಾವತ್ತೇ ಚುನಾವಣೆಗೆ ನಿಂತಾಗ ನಾಯಿ ನಿಂತ ನಿಮ್ಗೆಲ್ಲ ಓಟ್ ಹಾಕೋರು ಸಿಂಬಲ್ಗೆ. ಇವತ್ತು ಯಾರಾದ್ರೂ ಓನರ್ ಇದ್ದಾರೆ, ಓನರ್ ನಿಂತ್ಕೊಂಡ್ರೇನು ಓಟ್ ಹಾಕಲ್ಲ ಅಂತ ಸಂದರ್ಭ ಬಂದಿದೆ. ಅದಕ್ಕೋಸ್ಕರ ಇವತ್ತೇನು ನಮ್ಮಲ್ಲಿ ಶ್ರೀರಾಮ್ ಸೇನೆಯ ಎಲ್ಲ ಹುಲಿಗಳು ಇವತ್ತು ರಾಮೋತ್ಸವ ಮಾಡಬೇಕು ಅಂತೇಳಿ, ಶ್ರೀರಾಮೋತ್ಸವ ಈ ಕಾರ್ಯಕ್ರಮಕ್ಕೆ ನೀವು ಅದ್ದೂರಿಯಾಗಿ ಮಾಡ್ಬೇಕಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಾವೆಲ್ಲ ನಿಮ್ ಜೊತೆಲಿ ಇರ್ತೀರಿ. ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ನಾವು ರೆಡಿಯಾಗಿದ್ದೀರಿ. ರಾಜಕಾರಣ ಆಮೇಲೆ, ದೇಶ ಫಸ್ಟ್. ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ನಮಗೇನ್ ಬೇಕು ಅದನ್ನ ಕಿತ್ಕೊಳ್ಳೋ ಮಟ್ಟಕ್ಕೆ ನಾವು ಬರ್ಬೇಕೆ ಹೊರತು ಯಾರನ್ನ ಹೋಗಿ ಕೇಳ್ಕೊಳ್ಳೋ ಮಟ್ಟಕ್ಕೆ ನಾವು ಹೋಗ್ಬಾರ್ದು. ಅದಕ್ಕೋಸ್ಕರ ನೀವೆಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿಯಲ್ಲಿ ಪ್ರತಿ ಗ್ರಾಮಗಳಲ್ಲೂ ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು ನಮ್ಮ ಹಿಸ್ಟ್ರಿ ಏನು, ಇತಿಹಾಸ ಏನು ಅಂತೇಳಿ. ಅದ್ರ ಬಗ್ಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬೇಕು, ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ನಡೀತಾ ಇತ್ತು, ಇವತ್ತು ಯಾವ ರೀತಿ ನಡೀತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ವಿಶ್ವ ನಾಯಕರು 15 ರಾಷ್ಟ್ರಗಳಲ್ಲಿ ಇವತ್ತು ಯುದ್ಧ ನಡೀತಾ ಇದೆ. ನಮಗೆ ಪೆಟ್ರೋಲ್ಗೆ, ಡೀಸೆಲ್ಗಾಗ್ಲಿ, ಗ್ಯಾಸ್ಗಾಗ್ಲಿ ಯಾವುದೇ ರೀತಿಯಾದಂತಹ ಅಭಾವ ಇಲ್ಲ. ನಮ್ಮ ಭಾರತ ಧ್ವಜ ಹಾಕೊಂಡು ದೊಡ್ಡ ಶಿಪ್ಪುಗಳು ಬರ್ತಾ ಇದ್ರೆ ಯಾರನ್ನ ಅದು ಕಟ್ಟ ಹೋಗಲ್ಲ, ಎಲ್ಲ ಸೈಡ್ಗೆ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಶಕ್ತಿ ತುಂಬಿರ್ತಕ್ಕಂಥವ್ರು ನೀವೆಲ್ಲರೂ. ಅದಕ್ಕೋಸ್ಕರ
ಈ ಕರ್ನಾಟಕದಲ್ಲಿ ಒಳ್ಳೇದಾಗ್ಬೇಕು, ಕೋಲಾರ್ಗೂ ಒಳ್ಳೇದಾಗ್ಬೇಕಂದ್ರೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬಿದಾಗ ಅದೆಲ್ಲ ಮಾಡಕ್ ಸಾಧ್ಯ ಆಗುತ್ತೆ. ಎತ್ತಾಳ್ ಸಾಹೇಬ್ ಹೇಳಿದಂಗೆ ಯಾರ್ಯಾರು ದೇಶ ವಿರೋಧಿಗಳಿರ್ತಾರೆ, ಯಾರು ಇಲ್ಲೇ ಇದ್ದು ತಾಯಿ ದ್ರೋಹ ಮಾಡುವಂತ ಕೆಲಸ ಮಾಡ್ತಾರೆ, ಅವ್ರನ್ನ ಅಲ್ಲೇ ಸದೆ ಬಡಿಬೇಕು, ಅಲ್ಲೇ ಶಿಕ್ಷೆ ಮಾಡ್ಬೇಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮದೇ ಆದಂತ ಸರ್ಕಾರ, ಹಿಂದೂ ಪರವಾಗಿರ್ತಕ್ಕಂಥ ಸರ್ಕಾರ, ದೇಶದ ಪರವಾಗಿರ್ತಕ್ಕಂಥ ಸರ್ಕಾರ ಬರಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳಿ ಇಲ್ಲಿ ಕರೆದು ನಾಲ್ಕು ಮಾತನಾಡೋ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.